60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆ. ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವಿಷಯದಲ್ಲಿ ನನಗೆ ಮಾತ್ರವಲ್ಲ ದೇವತೆಗಳಿಗೂ ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆಯು ಬೇಕೆ. ಬಹಳ ಸಂತೋಷ. ಧನ್ಯನಾದನು ಗುರುದೇವ, ಧನ್ಯನಾದನು. ಸುಮಂತ್ರರೇ, ರಾಜೇಂದ್ರ, ತಮ್ಮ ಅಭಿಪ್ರಾಯವೇನು ತಿಳಿಸುವುದು? ರಾಜೇಂದ್ರ, ಪೂರ್ವವಾದ ವಸಿಷ್ಠ ಮಹರ್ಷಿಗಳು ಹೇಳಿದ ಮಾತಿನಂತೆ ಪುರಜನ ಪರಿಜನ ಎಲ್ಲರಿಗೂ ಆನಂದವಾಗಿರುವಾಗ ನನಗೂ ಕೂಡ ಸಂತೋಷವಾಗಿರ್ಬೋದು. ಬಹಳ ಸಂತೋಷ ಸುಮಂತ್ರರೇ. ಹಾಗಾದರೆ ನೀವು ಈ ಕೂಡಲೇ ಹೋಗಿ ಶ್ರೀ ರಾಮಚಂದ್ರನನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ.
ತಮ್ಮ ಅಪ್ಪಣೆಯಂತೆಯೇ ಆಗಲಿ. ಗುರುದೇವ, ದಶರಥ ರಾಜೇಂದ್ರ, ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಗುರುತಿಸಿ ಹೇಳಿ. ಹೌದು. ದಶರಥ ರಾಜೇಂದ್ರ, ಗುರುದೇವ, ನಾಳೆ ಪಂಚಮಿ ಗುರುವಾರ ಅಭಿಸಿಂಗ್ ಗೋತ್ರದಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಕೃತಾರ್ಥನಾದನು ಗುರುದೇವ, ಕೃತಾರ್ಥನಾದನು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಿದ ಕಾರಣವೇನು? ಕುಮಾರ, ನಿನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವು ಅತ್ಯಂತ ಮಹತ್ವವಾದದ್ದು. ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಿಲ್ಲಿಸುತ್ತಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರಲು ಕುಮಾರ. ಜನಕ, ಭರತ ಶತ್ರುಘ್ನರು ರಾಜಧಾನಿ ನಿಲ್ಲದಿರುವಾಗ ಈ ಪಟ್ಟಾಭಿಷೇಕಕ್ಕೆ ಆತರವೇನು ಜನಕ? ಕುಮಾರ, ಈ ಶುಭ ಸಮಾಚಾರವನ್ನು ಅವರಿಗೂ ಕೂಡ ಹೇಳಿ ಕಳಿಸಿದ್ದೇನೆ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭಲಗ್ನವು ತ್ವರಿತವಾಗಿ ಆಲಸ್ಯಂ ಅಮೃತಂ ಕಾರ್ಯಗಳಿಗೆ ಆಲಸ್ಯವೇ ವಿಷವಾಗಿ ಪರಿಣಿಸುವುದು ಕುಮಾರ. ಆದ್ದರಿಂದ ಈ ಕಾರ್ಯವನ್ನು ಮಾಡಲೇಬೇಕಾಗಿದೆ. ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾದ ಕುಮಾರ. ಮಹಾರಾಜ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನೀನು ಈಗಲೇ ಹೋಗಿ ಮಂಗಳ ಸ್ನಾನ ಮಾಡಿ ಶುಚಿಭೂತನಾಗಿರು. ನಾನು ಬಾಲವರಿತು ಬಂದು ರಕ್ಷಾಬಂಧನ ಕಟ್ಟುವೆನು. ಬಾ ನನ್ನ ಸಂಗಡ. ಧನ್ಯನಾದನು ಗುರುದೇವ. ಸುಮಂತ್ರರೇ, ರಾಜೇಂದ್ರ, ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ಸಮಾಚಾರವನ್ನು ನಾಡಿನೆಲ್ಲೆಡೆ ತಿಳಿಸಿಬಿಡಿ. ತಮ್ಮ ಅಪ್ಪಣೆಯಂತೆಯೇ ಆಗಲಿ.
ಅಲಂಕೃತವಾಗಿ ನಡೆಯುತ್ತಿರಬಹುದು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿ ನಡೆದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ ರಾಮರಾಜ್ಯ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ರಾಮರಾಜ್ಯ 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 ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಎಲ್ಲರಿಗೂ ಹೇಳಿದೆ. ಕೂಡದು ಈ ಕಾರ್ಯ ಕಾರಣ ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ತಂದೆಗೆ ಬಾಣವನ್ನು ಹೊಡೆದು ಗೂಡುದನ್ನು ನೋಡಿ ಅಪಹಾಸ್ಯ ಮಾಡಿದ್ದನಂತೆ. ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವುದು. ರಾಮನಿಗೆ ರಾಜ್ಯವೇ, ರಾಮನಿಗೆ ಪಟ್ಟವೇ. ರಾಮ ನಿನಗೆ ಪಟ್ಟ ಕಟ್ಟಿಸಿದ ನಾನು ಅರಣ್ಯದಿಂದ ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ಇಂಥ ಪಟ್ಟ ಅಭಿಷೇಕವನ್ನು. ಜೀವಿತೇಶ ಬಾರಲಿಲ್ಲ ಏನು ಕಾರಣ ತಿಳಿಯಣ. ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯಣ. ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯಣ. ಅರಿಯಣ ಕಾರಣ ತಿಳಿಯಣ ಕಾರಣ. ಜೀವಿತೇಶ ಬರಲಿಲ್ಲ ಏನು ಕಾರಣ ತಿಳಿಯಣ. ಇನಿಯಲಿಲ್ಲದ ಶಯನಕಾಲ ಕಣವು ಕಾಲದ ಅಂಧಕಾರ.
ಏನಿರಬಹುದು? ಅಮ್ಮ ಯಾರು? ಮಂಥರ ಬಂದೆಯ? ಬಾ, ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ನನ್ನ ಸೌಖ್ಯವು ಹಾಗಿರಲಿ, ನಾನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಂತೆ. ಮಂಥರ, ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆ ಈ ವಿಚಾರ? ಮಂಥರ, ಇದೇ ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಿರುವುದು. ವಿಚಾರವೇನೆಂದು ತಿಳಿಸಬಾರದು? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು ಏನು ನನಗೊಂದು ತಿಳಿಯದು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿಮಗೆ ತಿಳಿಯದು? ಮಂಥರ, ಕಂದನಾದ ರಾಮನೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು. ಲೋಕದಲ್ಲಿ ಇಂತಹ ಸ್ತ್ರೀಯರವರೇ ಸರ್ಪದ ಹೆಡೆಯ ಮೇಲೆ ವಾಸಿಸುವ ತಪ್ಪಿನ ಹಾಗೆ ನನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವರು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಚಿಸ್ತೇನೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನೂ ತೋರುವುದರ ಹಾಗೆ ಕಾಣುತ್ತಿದೆ. ಮುನ್ನಡೆಗೂ ಹಾಗೆಯನ್ನು ಚೆನ್ನಾಗಿ ಅನುಭವಿಸು. ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗೋ ಹಾನಿಯೇ ಅಂದರೆ ನಿನ್ನ ಮಾತಿನ ಅರ್ಥವೇನು ಮಂಥರ? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರಲಿಲ್ಲ. ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಿದೆ. ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುತ್ತಿದೆ. ನನಗೆ ರಾಮನು ಬೇರೆಯೇ, ಭರತನು ಬೇರೆ. ಉದರಗಳು ಬೇರೆ ಬೇರೆಯಾಗಿದ್ದರು, ತಂದೆಯೇ ಒಬ್ಬನೇ ಅಲ್ಲವೇ? ಅದು ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿದ್ದನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಮರಳೆ,
ಅದಕ್ಕೆ ನನಗೆ ಹುಚ್ಚಳನ್ನು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಣತನಕ್ಕೆ ನಾನೇನೆಂದು ಹೇಳಲಿ? ನನ್ನ ಮಗನೇನಾದರೂ ರಾಜಭಾರ ಮಾಡಬೇಕಿದ್ದೆ. ಅದರಲ್ಲಿ ಈ ವಿಚಾರವನ್ನು ಮಹಾರಾಜರು ತಿಳಿಸಿರಲಿಲ್ಲವೇ? ಇಲ್ಲ ಮಂಥರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಬೇರೆ ಯಾರು. ಅದು ಅಲ್ಲದೆ ಭರತ ಶತ್ರುಘ್ನನು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾಗಬೇಕೆ ಬಂದು ಯೋಚಿಸಿ ನೋಡು. ಅಯ್ಯೋ, ನಾನೀಗೇನು ಮಾಡಲಿ? ಇವಳ ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿವೆ, ಹೃದಯವೂ ಕಂಪಿಸುತ್ತಿದೆ. ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಮಂಥರ ಅಮ್ಮ, ಇದಕ್ಕೇನಾದರೊಂದು ಉಪಾಯವನ್ನು ನೀನೇ ತಿಳಿಸು ಮಂಥರ. ಅಮ್ಮ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಿ. ಏನೆಂಬುದಾಗಿ? ಮೊದಲನೇ ವರಕ್ಕೆ ರಾಜನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಕೇಳಿದೆ ಮಂಥರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಇರಲಿ, ನಿನ್ನಿಚ್ಛೆ ಇದ್ದಂತಾಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? 2ನೇ ವರಕ್ಕೆ ರಾಮನ ನಾರುಮನೆಯನ್ನುಟ್ಟು ಜಟಾವರ ಕೆಲದಾರಿಯಾಗಿ ಮರುಪ್ರವೇಶ ಮಾಡದೆ ಮನೆಯೊತ್ತಿನಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿದ್ದೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೆ ಹೇಗೆ ಬಂದೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗಲಿದ್ದ. ಅಮ್ಮ, ನನ್ನನ್ನು ದುರ್ಬುದ್ಧಿ ಅಲ್ಲ, ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಹೇಳಿದ್ದು ಹೇಳುತ್ತಿದ್ದೇನೆ. ರಾಮನಿಗೆ ಏನಾದರೂ ಪಟ್ಟಾಭಿಷೇಕವಾದರೆ ಭರತನು ನೀನೊಬ್ಬರಿಗೆ ಸೇವಕರಾಗಿರಬೇಕೆಂಬ ಆದ್ದರಿಂದ ಈ ಹಾಳು ಕಣ್ಣುಗಳಿಂದ ಆ ದೃಶ್ಯವನ್ನು ನಾನು ನೋಡಲಾರೆ. ನನ್ನನ್ನು ನಿಮ್ಮ ತಂದೆ ಪಟ್ಟಣಕ್ಕೆ ನಿಲ್ಲು ಮಂಥರ, ಮಂಥರ, ಅದೆಲ್ಲ ಸರಿ. ಆದರೆ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಕಾರಣವಾದರೂ ಏನು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಆದ್ದರಿಂದ ಹೇಗಾದರೂ ಮಾಡಿ ರಾಮನನ್ನು ಗಡಿಗೆ ಕಳಿಸಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪಲಿ. ಅವರಿಗೆ ಒಪ್ಪಿಸುವುದರಲ್ಲೇ ನಮ್ಮ ನಿನ್ನ ಚಾತುರ್ಯ. ಅದು ಹೇಗೆ ಮಂಥರ? ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಲ್ಲರಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತು ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದುವರೆದರು. ಎಚ್ಚರವಿರಲಿ, ರಾಮನ ಮೇಲೆ ಆನೆ ಇಟ್ಟು ವಚನ ಕೊಟ್ಟು ನಡೆಸಿಕೊಳ್ಳುವ ನಂತರ ವಿವರಗಳನ್ನು ಕೇಳಿಕೊಳ್ಳಬೇಕು. ರಾವಣನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ ಮಂಥರ, ನಿನ್ನಿಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು. ಅದು ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ಈ ವಿಚಾರವನ್ನು ಎಲ್ಲರ ತಿಳಿಸಲು ಈ ಮಾರ್ಗವಾಗಿ ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದು ಭರತನಿಗೆ ಪಟ್ಟಾಭಿಷೇಕವಾಗುವುದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟ ನಿಂದು ಹೋದ ಹಾಗೆ ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು. ನಾನು ಈ ಮಾರ್ಗದಲ್ಲಿ ಹೊರಟು ಬರುತ್ತೇನೆ. ಹೌದು, ಮಂಥರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಮನೆಗೆ ನಡೆದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ.
ವಿಜಯತೆ. ಏನಿದು? ನಾನು ಕೈಕಾಂತಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹಕ್ಕೆ ಬರಲು ನನ್ನನ್ನು ತನ್ನೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕ ಕಾಣುತ್ತಿಲ್ಲವಲ್ಲ. ಕೈಕ ಕೈಕ ದೇವಿ, ಕೈಕ ದೇವಿ, ಓಹೋ, ಆಭರಣಗಳು ಚೆಲ್ಲಾಡಿವೆ. ಮುಖವು ಬಾಡಿರುವುದು ಕಾರಣವೇನಿರಬಹುದು? ಕೈಕ ದೇವಿ, ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಶುಭ ದಿನದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಗಿದೆ ಅಥವಾ ನಿನ್ನ ದಾಸದಾಸಿಯರಲ್ಲಿ ಏನಾದರೂ ವ್ಯತ್ಯಾಸವಾಯಿತೆ ದೇವಿ? ಮಾತನಾಡು ದೇವಿ. ನನ್ನ ಮೇಲೂ ಕೋಪವೇ ದೇವಿ? ದೇವಿ, ಇದೇನು ದೇವಿ ಹೀಗೆ ಹೇಳುತ್ತಿರುವೆ? ನಿನ್ನ ಮೇಲೆ ಮತ್ತು
ಹೊರತು ಶ್ರೀ ರಾಮನ ಮೇಲಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಚಿ ಹುಚ್ಚಿ, ನನಗೆ ರಾಮನು ಬೇರೆ, ಭರತನು ಬೇರೆ. ನನ್ನ 4 ಮಕ್ಕಳ ಮೇಲೆ ಸಮಾನವಾದ ಪ್ರೀತಿ ಇದ್ದೇ ಇರುವುದು ದೇವಿ. ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೆ ನನಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆ. ಹುಚ್ಚಿ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭಲಗ್ನವು ವಿರುದ್ಧವಾದ ಕಾರಣ ಆ ರೀತಿ ಮಾಡಬೇಕಾಗಿತ್ತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದೇನಲ್ಲ. ಅವರಿಗೂ ಈ ಶುಭ ಸಮಾಚಾರವನ್ನು ಹೇಳಿ ಕಳಿಸಿದ್ದೇನೆ. ತ್ವರಿತವಾಗಿ ಬರುವ ನಿರೀಕ್ಷೆ ಇದೆ. ನೀನು ಚಿಂತಿಸಬೇಡ. ಆ ದೇವಿ ದೇವಿ, ಈ ಸಂತೋಷದ ಶುಭ ದಿನದಂದು ನಿನಗೇನು ಬೇಕು ಕೇಳಿಕೋ, ನಾನು ನೆರವೇರಿಸಿಕೊಡುತ್ತೇನೆ. ಪ್ರಾಣೇಶ್ವರ, ದೇವಿ, ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರ? ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಅಷ್ಟೇ ತಾನೇ? ಆ ವರಗಳನ್ನು ಇಂದು ನೆರವೇರಿಸಿಕೊಡಿ. ಅಷ್ಟೇ ತಾನೇ? ಸಂತೋಷವಾಗಿ ನೆರವೇರಿಸಿಕೊಡುತ್ತೇನೆ. ಹೇಳು ದೇವಿ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವ ಪ್ರಿಯ? ಮತ್ತಾರ ಮೇಲೆ ದೇವಿ? ನಿನ್ನ ಮೇಲೆ ಅಲ್ಲವೇ? ನನ್ನ ಮೇಲೆ. ಖಂಡಿತವಾಗಿಯೂ ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಮತ್ತಾರ ಮೇಲೆ ಇರಲು ಸಾಧ್ಯವೇ ಇಲ್ಲ ದೇವಿ. ಪ್ರಾಣೇಶ್ವರ, ನಿನ್ನ ಮೇಲೆ ಅಲ್ಲವೇ? ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದು ಏನು? ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಇರುವುದು ದೇವಿ. ಯಾರ ಮೇಲೋ? ನನ್ನ ಪ್ರೇಮ ಪುತ್ರ ಶ್ರೀ ರಾಮಚಂದ್ರನ ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ದೇವಿ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಕೇಳುತ್ತೇನೆ. ಏನು ಹೇಳುತ್ತಿರುವ ದೇವಿ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳೇಕೆ? ನಿನ್ನ ಕೋರಿಕೆಯದೆಷ್ಟೇ ಕಷ್ಟ ಸಾಧ್ಯವಾಗಿದ್ದರೂ ನಾನು ನೆರವೇರಿಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದು ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಲ್ಲ. ಎಂದು ನನ್ನ ಮಾತಿಗೆ ಎದುರಾಡದ ನನ್ನ ಕೈಗ ಇಂದು ಹಠ ಮಾಡುತ್ತಿರುವಲ್ಲ. ಇರಲಿ, ಮತ್ತೇನು ತಾನೇ ಕೇಳಿಕೊಂಡ? ಆಗಲಿ ದೇವಿ, ಶ್ರೀರಾಮಚಂದ್ರನ ಮೇಲೆ ಆನೆಯಾಗಿಯೂ ನಾನು ನೆರವೇರಿಸಿಕೊಡುತ್ತೇನೆ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಪ್ರಿಯ. ಸಂತೋಷವಾಯಿತು, ಕೇಳಲೆ? ಆನಂದವಾಯಿತು ದೇವಿ. ಆನಂದವಾಯಿತು. ಕೇಳದೇವಿ. ಕೇಳಲೆ ಪ್ರಿಯ? ಕೇಳದೇವಿ. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ಭರತನಿಗೆ ಮಾಡಬೇಕು. ಹಾಗಾದರೆ ನಿನ್ನ 2ನೇ ವರವಾಗುವುದೇನು? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು 4 ಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು
ಕೈಗೆ ಅಲ್ಲವೇ? ದಶರಥನ ಧರ್ಮಪತ್ನಿ ಅಲ್ಲ ಅಲ್ಲ, ಅವಳಂತೆ ವೇಷ ಧರಿಸಿ ಬಂದರು ಯಾವುದೋ ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ವ್ಯಾಪಿಸಿದನೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದರು. ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಸ್ಥಳಪಲ್ಲತನೆಯಿಂದ ಹಾಗೆ ಹೇಳುತ್ತಿರುವೆ. ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಮಣಿದು ಮರಣ ಸೇರಿದಂತಾಯ್ತೆ ರಾಮ. ಕೇಳಲಾರೆ ಕೈಕಾ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು? ರಾಮನ ವನವಾಸಕ್ಕೆ ಹೋಗಿದ್ದಾದರೆ ನನ್ನ ಪಂಚಪ್ರಾಣಗಳು ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳುವರು. ನನ್ನ ಮಾತನ್ನು ಕೇಳು. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳುತ್ತೇವೆ. ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಕೋಪ? ಅಲ್ಲ
ನನ್ನ ರಾಮನು, ನಿಮ್ಮ ರಾಮನು, ನನ್ನ ರಾಮನು, ಆಹಾ, ನಿಮ್ಮ ರಾಮನು ಸತ್ಯಾತ್ಮನ ಧರ್ಮಾತ್ಮನ ನನ್ನ ಮಾತನ್ನು ಕೇಳಿ. ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿದೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಹೀಗೋ ನಿನಗೆ ಕೈ ಮುಗಿದು ಬೇಡುತ್ತೇನೆ. ಈ ನಿಮ್ಮ ಹೋರಾಟವನ್ನು ನಾನು ಕೇಳಲಾರೆ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೈಕಾ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ಕೈಕಾ? ಏನಾದವು? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಕುಲಘಾತಕಿ, ಕುಲಘಾತಕಿ. ನನ್ನದು ಕಪಟ ನಾಟಕವು. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ. ರಘುವಂಶವನ್ನು ನೂರಲು ಬಂದಿರುವ ಮಹಾಮಾರಿ. ನಿನ್ನ ಮುಖವನ್ನು ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ, ಹೊರಟು ಹೋಗು. ಅಯ್ಯೋ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧತೆಯಾಗಿದೆ. ಗುರುಗಳಾದ ವಸಿಷ್ಠ ಮಹಾಋಷಿಗಳು ತಮ್ಮ ಆಗಮನಕ್ಕಾಗಿ ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನು ಈ ಕಡೆ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ತಮ್ಮ ಅಪ್ಪಣೆಯಂತೆ ಕೈಕಾ, ಬೇಡ ಕೈಕಾ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ ಕೈಕಾ, ಬರಮಾಡಬೇಡ. ಪ್ರಾಣೇಶ್ವರ, ನೀವು ಏನು ಹೇಳಿದರೂ ನಾನು ಕೇಳತಕ್ಕವಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಹೃದಯನಾದ ರಾಮನಿಗೆ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳಲಿ ಬಿಡಿ. ಬೇಡ ಕೈಕಾ, ಬೇಡ. ನನ್ನ ಅವಯವಗಳು ನನ್ನ ನೀರು ಮೇಲೆ ಮೇಲೆ ಹೋಗುತ್ತವೆ. ಶಸ್ತ್ರದ ಕಡೆಗೆ ಶಸ್ತ್ರಘಾತಕಿಯಾದ ನಿನ್ನನ್ನು ಒಂದು ಕ್ಷಣವೂ ನಿನ್ನನ್ನು ಈ ಭೂಮಿಯ ಮೇಲೆ ಬಿಟ್ಟಿದ್ದೆ. ಆದರೆ ಈ ಅಯೋಧ್ಯೆಯ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತ. ಆದ್ದರಿಂದ ಶಾಂತರಾಗಿ ಅಮ್ಮ, ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಏನಮ್ಮ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಮಾಡುತ್ತಿರುವ ವ್ಯಥೆ ಇದು. ಸೂರ್ಯ ವಂಶದ ಹರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ಜನಕನು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ತಿಳಿಸುತ್ತಿರುವರು. ಏಳು ತಾಯಿ, ಅದನ್ನು ನಾನು ನಡೆಸಿಕೊಡುತ್ತೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು. ಈಗ ಮಗನ ಪರೀಕ್ಷೆಯೋ?
ನೀನು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ನಿನ್ನ ಅವಿತ್ಯವೆಯನ್ನು ಹೇಳ್ತಾಯಿ ಭಗವಾನ್ ಸೂರ್ಯ ದೇವನ ಆಣೆಯಾಗಿಯೂ ನಡೆಸಿಕೊಂಡು. ಹಾಗಾದರೆ ಕೇಳು, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನಿಂದು ಕೇಳಿಕೊಂಡೇನೆ. ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಂದೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿದೆ. ಈ ಹೌದ ವಿಚಾರಕ್ಕೆ ಜನಕನು ಇಷ್ಟೊಂದು ಬೆದಬಿಡಬೇಕೆ? ಭರತನ್ಯಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಡಿದರೆ ನಮ್ಮ ಈ ನೆಲವನ್ನು, ಮುನ್ನ ಶತಕೋಟಿ ರಾಯರಾಯದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ? ಆಗಲಮ್ಮ, ಭರತನೇ ಪಟ್ಟಾಭಿಷೇಕನಾಗಲಿ. ಇನ್ನು ನಿನ್ನ 2ನೇ ವರ ಯಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು 4 ಮಡಿಗಳನ್ನುಟ್ಟು ಜಟಾವರಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಿ ಸಾಮ್ರಾಜ್ಯ ಭಾರಮೋ ಅಮ್ಮ ಪ್ರತ್ಯಕ್ಷ
ನಿಶ್ಚಯದಿ ವನವಾಸ ತೆಪ್ಪಿದೆ ಪುನೀತೆ ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ವಾಚಿಸಲಿವೆ ತಾಯಿ. ಈ ಕೋಶಲ ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನಿಲ್ಲ. ವರದನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿ ಬಹಳ ಉಪಕಾರ ಮಾಡಿದ ತಾಯಿ. ಆಗಲು ಮುಂದೆ ಈ ವಿಚಾರವನ್ನು ಮಾದೇವರಿಗೆ ಜಾನಕಿಗೂ ತಿಳಿಸಿ ಬರುತ್ತೇನೆ. ನನ್ನದೊಂದು ಮಾತಿದೆ ತಾಯಿ. ಏನದು? ಇನ್ನು ಮುಂದೆ ಜಗತ್ತಿನ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿದೆ ತಾಯಿ, ನಿನ್ನನ್ನೇ ಹೊಂದಿದೆ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನ ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತ ಹಿರಿಯವರು ಹೇಳಿದ್ದಾರೆ. ಅದರ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ, ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಯಾವ ರೀತಿ ನೋಡ್ಕೊಳ್ತಾಳೆ ಆ ತಾಯಿ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾರೆ. ಅಂತಹ ತಾಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದ್ರೆ, ಗುರುಗಳು ಶಿಷ್ಯನಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಹೇಳಿಕೊಡ್ತಾರೆ. ಆದ್ರಿಂದ ಗುರು ತಂದೆಯರಿಗೆ ಹೃದಯಪೂರ್ವಕ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರಿರಲಿಲ್ಲ. ಸಾಯಬೇಕಾದ್ರೆ ಹೆಸರಿರುತ್ತೆ, ಉಸಿರಿರಲಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ನೋಡಿ. ಯಾವ ಸಾಧನೆ ಬೇಕಾಗಿರ್ಬೋದು. ತಾವು ಕುಳಿತುಕೊಂಡು ನಾಟಕ ವೀಕ್ಷಿಸಿ ಪ್ರೇಕ್ಷಕರಿಗೆ ಚಪ್ಪಾಳೆ ಹೊಡಿತೀರಲ್ಲ, ಅದು ಮಹತ್ತರವಾದ ಸಾಧನೆ. ಅದರ ವಿಶೇಷವಾದ ಸಾಧನೆ ಒಂದೇ ಒಂದು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಯೋಗಾಭ್ಯಾಸ ಮಾಡಿಬಿಟ್ರೆ ಮಹಿಳೆಯರು ನರನಾಡಿಗಳ ಎಚ್ಚೆತ್ತುಕೊಂಡ್ಬಿಡುತ್ತೆ. ತಾವು ಕೂಡ ಗುರುತಿಸಾಕ ಯೋಗಾಭ್ಯಾಸವನ್ನು ಮಾಡೋದು. ಹೇಗೆ ಅಂದ್ರೆ, ಮನುಷ್ಯರಿಗೆ 72,000 ನರನಾಡಿಗಳು ಓಡಾಡ್ತಾ ಇದ್ರೆ ದಿಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಕೆಲವರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇದೆ. ಆನಂದ. ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠವನ್ನೆಲ್ಲ ಪರಿಪಕ್ವವಾಗಿ ತಿಳಿಸ್ಬಿಟ್ಟಿದ್ದೀವಿ. ಅದು ಬಂದ್ರೆ ಹೇಳಿಬಿಟ್ಟು ಅಪ್ಪ ಅಪ್ಪಲೇ ಅಪ್ಪ ಎಪ್ಪಲೇ ಚೆನ್ನಾಗಿದೆಯೇ? ನಾವು ಚೆನ್ನಾಗಿದ್ದೀವಿ. ನಾನು ಕಲಿಸ್ಕೊಟ್ಟ ವಿದ್ಯೆಯನ್ನೆಲ್ಲ ಒಪ್ಪಿಸ್ತೀಯಾ? ನೋಡಿ, ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲವನ್ನೂ ಪ್ರಸ್ತುತಪಡಿಸ್ಬಿಟ್ಟೆ. ಅಲ್ಲೇ ನನ್ನ ಶಿಷ್ಯನಾಗಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಸಂತೋಷ ಅಂದಾಗೆ ವಿಚಾರ ಗೊತ್ತಾಯ್ತು. ಅದಕ್ಕೆ ನನ್ನ ಶಿಷ್ಯನಾದ ಮೇಲೆ ಎಲ್ಲವೂ ತಿಳ್ಕೋಬೇಕು. ಆಯ್ತು, ಇನ್ನೊಂದು ಹೇಳ್ಬಿಟ್ರೆ ಇಲ್ಲಿ ಇಟ್ಕೊಳ್ತೀವಿ. ನೋಡೋ, ಶ್ರೀರಾಮಚಂದ್ರ ಪ್ರಭುಗಳ ಪಟ್ಟಾಭಿಷೇಕ. ಹಾಗಾಗಿ ಶ್ರೀರಾಮಾತಿಯವರು ತುಳಸಿ ಪೂಜೆ ಮಾಡ್ತಾ ಇದ್ರು. ಗೊತ್ತಾಯ್ತೆ?
ಬ್ರಾಹ್ಮಣರ ಪುರೋಹಿತರುಗಳಿಗೆಲ್ಲ ದಾನ ಧರ್ಮಗಳನ್ನ ಮಾಡ್ತಾರೆ. ಭೋಜನ ಅದು ಉಂಟು. ಆಯ್ತಾ? ಅಲ್ಲಿ ಬಂದು ಇಲ್ಲ, ತಾವು ಹೇಳಿಬಿಟ್ಟಾಗಿ ಗಂಭೀರವಾಗಿರ್ತೀನಿ. ಗೊತ್ತಾಯ್ತಾ? ಒಂದು ಅನುಮಾನ ನೀವು ಹುಟ್ಟಿದ ಯಾವ ಕಾರ್ಯವನ್ನು ಹೋಗ್ಬೇಕಾದ್ರೆ ಪುರೋಹಿತರಿಗೆ ಬರಮಾಡಿ ಅಂತಲ್ಲ, ಪುರೋಹಿತರಿಗೆ ಯಾಕೆ ಬರಮಾಡಬೇಕು ಅಂತ. ಅಯ್ಯೋ, ಪ್ರಾರಬ್ಧ. ಪುರೋಹಿತರು ಅಂದ್ರೆ ಯಾರು? ಪುರ ಜನರ ಹಿತವನ್ನು ಬಯಸುವವರು ಪುರೋಹಿತರು. ಎಂಥ ಮಾತು ಹೇಳ್ಬಿಡ್ರಿ, ಪುರದ ಹಿತವನ್ನು ಬಯಸುವವರು ಪುರೋಹಿತ ಅಂತೇಳಿ. ಒಳ್ಳೆಯದು. ಇದೊಂದು ಸಣ್ಣ ಅನುಮಾನ. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ. ಅವ್ರು ಭೋಜನ ಮಾಡಿದ್ರೆ, ಇವ್ರು ಭೋಜನ ಮಾಡಿದ್ರೆ, ನಾವು ಹಾಗೆ ಭೋಜನ ಮಾಡ್ತೀವಿ. ಎಲ್ಲರೂ ಭೋಜನ ಮಾಡ್ತಾರೆ, ಆದರೆ ಭೋಜನ ಪ್ರಿಯ ಅಲ್ಲ, ಬಹು ಜನಪ್ರಿಯ. ಭೋಜನ ಪ್ರಿಯ ಭೋಜನ ಪ್ರಿಯರೂ